ನನ್ನ ಜೊತೆಗೆ ಕರಿಯರ್ ಲಾಂಚರ್ ನ ರೀಜನಲ್ ಹೆಡ್ ಲಾ ಎಂಟ್ರೆನ್ಸಸ್ ಪೂಜಾ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನ್ಯೂಸ್ ಫಸ್ಟ್ ಎಕ್ಸ್ಪೋ ಬಗ್ಗೆ ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಮೇಡಮ್ ಹೇಳಿ, ಕೋಚಿಂಗ್ ಗುರು ಎಕ್ಸ್ಪೋ ಏನ್ ಅನ್ಸ್ತು? ಜನರ ರೆಸ್ಪಾನ್ಸ್ ಯಾವ ತರ ಇದೆ? ಆಕ್ಚುಲಿ ಇವಾಗ 10th ಅಥವಾ 11th 12th ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಬೆಂಗಳೂರಲ್ಲಿರೋರಿಗೆ ಮೋಸ್ಟ್ಲಿ ಇನ್ಫಾರ್ಮೇಶನ್ ಇರುತ್ತೆ ಅಂತ ಅನ್ಕೊಳ್ತೀನಿ. ಬಟ್ ಬೇರೆ ಕಡೆಯಿಂದ ನೋಡ್ತಾ ಇರ್ತಕ್ಕಂಥ ಮಕ್ಳಿರ್ಬೋದು ಅಥವಾ ಇಲ್ಲಿ ವಾಕಿಂಗ್ ಆಗಿರ್ತಕ್ಕಂಥ ಸುತ್ತಮುತ್ತಲಿನ ಮಕ್ಳಿರ್ಬೋದು, ಸ್ವಲ್ಪ ಅವೇರ್ನೆಸ್ ಕಡಿಮೆ ಇದೆ. ಯಾವ್ಯಾವ ತರದ ಎಂಟ್ರೆನ್ಸ್ ಎಕ್ಸಾಮ್ಸ್ ಇದೆ, ಅವ್ರು ಏನ್ ಮಾಡ್ಬೋದು 2 years 10th ಮುಗಿದ್ಮೇಲೆ ಇರ್ಬೋದು, 12th ಮುಗಿದ್ಮೇಲೆ ಇರ್ಬೋದು, ಅದೆಲ್ಲ ಮೋಸ್ಟ್ಲಿ ಈ ತರದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಅವಶ್ಯಕತೆ ತುಂಬಾ ಇತ್ತು ಅಂತ ಅನ್ಕೊಳ್ತೀನಿ. ಈ ತರ ಪ್ರೋಗ್ರಾಮ್ಗಳು ಮತ್ತೆ ಮತ್ತೆ ನಡೆಸ್ತಾ ಇರಬೇಕು ಅಂತ ಅನ್ಸುತ್ತೆ. ಕರಿಯರ್ ಲಾಂಚರ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಏನ್ ಸ್ಪೆಷಾಲಿಟಿ, ಹೇಗೆ ಇದು ಬೇರೆ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಗಿಂತ ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ ಅಂತ? ಲಾ ಮತ್ತೆ ಮ್ಯಾನೇಜ್ಮೆಂಟ್ ಅಲ್ಲಿ ಕರಿಯರ್ ಅಂತ ಡಿಸೈಡ್ ಮಾಡ್ಕೊಂಡಿರೋರು ಸ್ಟೂಡೆಂಟ್ಸ್ಗೆ ಕರಿಯರ್ ಲಾಂಚರ್ ಗೊತ್ತಿರುತ್ತೆ. ಅವ್ರು ರಿಸರ್ಚ್ ಮಾಡಿದ್ರೆ ನಾವು ಆಲ್ಮೋಸ್ಟ್ 25 ವರ್ಷಕ್ಕಿಂತ ಹೆಚ್ಚಾಯ್ತು ಮಕ್ಕಳಿಗೆ ತರಬೇತಿ ಕೊಡ್ತಾ. ರಿಸಲ್ಟ್ಸ್ ವೈಸ್ ಇರ್ಬೋದು, ಕ್ವಾಲಿಟಿ ವೈಸ್ ಇರ್ಬೋದು, ಎಲ್ಲ ಇನ್ಸ್ಟಿಟ್ಯೂಷನ್ಗಿಂತನೂ ಸ್ವಲ್ಪ ವಿ ಸ್ಟ್ಯಾಂಡ್ ಔಟ್ ಅಂತ ಹೇಳ್ಬೋದು. ಇವಾಗ ಲಾ ಆಸ್ ಅ ಕರಿಯರ್ ಅಂತ ತಗೋಬೇಕು 12th ಆದ್ಮೇಲೆ ಅಂತ ಯಾರಾದ್ರೂ ಮಕ್ಕಳು ಡಿಸೈಡ್ ಮಾಡ್ಕೊಂಡಿದ್ರೆ, ಅಥವಾ ಮ್ಯಾನೇಜ್ಮೆಂಟ್ ಅಲ್ಲಿ ಅವ್ರ ಕರಿಯರ್ ಅಂತ ಡಿಸೈಡ್ ಮಾಡ್ಕೊಂಡಿದ್ರೆ, ನನ್ಗೆ ಅನ್ಸುತ್ತೆ ಮೊದಲನೇ ಹೆಸರು ಅವ್ರ ತಲೆಗೆ ಬರೋದು ಕರಿಯರ್ ಲಾಂಚರ್ ಅಂತ. ನಿಮ್ಮ ಸ್ಪೆಷಾಲಿಟಿ ಏನು? ಯಾಕಂದ್ರೆ ಯಾಕೆ ಒಬ್ಬ ಸ್ಟೂಡೆಂಟ್ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ? ಬಿಕಾಸ್ ಮಾರ್ಕೆಟ್ ತುಂಬಾ ಕಾಂಪಿಟೇಷನ್ ಜಾಸ್ತಿ ಇದೆ, ಅದಕ್ಕೆ ಕೇಳಿದೆ. ಇವಾಗ ನೀವು ಲಾ ಎಂಟ್ರೆನ್ಸಸ್ ನಾವು ರೀಸೆಂಟ್ ರಿಸಲ್ಟ್ ತಗೊಂಡ್ರೆ ಕರ್ನಾಟಕದಿಂದ ಕರ್ನಾಟಕ ಟಾಪರ್ ಮತ್ತೆ ಆಲ್ ಇಂಡಿಯಾ 10th ರ್ಯಾಂಕರ್ ಕರಿಯರ್ ಲಾಂಚರ್ ಇಂದಾನೆ. ನಮ್ಮ ಕರಿಯರ್ ಲಾಂಚರ್ ಮಂದೇಶ್ವರಂ ಸೆಂಟರ್ ಸ್ಟೂಡೆಂಟ್. ಸೊ ಈ ತರ ಎವ್ರಿ ಇಯರ್ ನೀವು ರಿಸಲ್ಟ್ ತಗೊಂಡ್ರು ಲಾಸ್ಟ್ ಒಂದು 10 years ಟ್ರ್ಯಾಕ್ ರೆಕಾರ್ಡ್ ತೆಗೆದು ನೋಡಿದ್ರೆ ರಿಸಲ್ಟ್ಸ್ ಯಾವಾಗ್ಲೂ ನಾವೇ ಇರ್ತೀವಿ ಟಾಪರ್ಸ್ ಲಿಸ್ಟ್ ಅಲ್ಲಿ. ಸೊ ದಟ್ ಇಟ್ ಸೆಲ್ಫ್ ಸೇಸ್ ನಮ್ದು ಇನ್ನುಳಿದ ಕ್ವಾಲಿಟಿ ಎಲ್ಲ ಫ್ಯಾಕಲ್ಟಿ ಇರ್ಬೋದು, ಮಟೀರಿಯಲ್ ಇರ್ಬೋದು, ಮಾರ್ಕ್ಸ್ ಇರ್ಬೋದು, ನಾವೇನ್ ಪ್ರೊವೈಡ್ ಮಾಡ್ತೀವಿ, ಮೆಂಟರಿಂಗ್ ಇರ್ಬೋದು, ಅದೆಲ್ಲದು ಚೆನ್ನಾಗಿದೆ ಅಂತ ರಿಸಲ್ಟ್ ಹೇಳುತ್ತೆ. ಸೊ ರಿಸಲ್ಟ್ ಟಾಕ್ಸ್ ಫಾರ್ ಕರಿಯರ್ ಲಾಂಚ್. ಕೋಚಿಂಗ್ ಗುರು ತರಹದ ಎಕ್ಸ್ಪೋ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್ಗೆ ಅಂತ? ಖಂಡಿತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎಲ್ಲಾ ಮಕ್ಳಿಗೂ ಮನೇಲಿರ್ಬೋದು ಅಥವಾ ಗೊತ್ತಿರೋಂತ ವ್ಯಕ್ತಿಗಳಿರ್ಬೋದು ಸಲಹೆ ಕೊಡೋರು ಇರೋದಿಲ್ಲ. ನಾವು ಚಿಕ್ಕಲ್ಲಿರ್ಬೇಕಾದ್ರೆ ನಾವು ಹಳ್ಳಿಯಿಂದ ಬಂದಿರೋದು, ನಮಗೂ ಅಷ್ಟೊಂದು ಐಡಿಯಾ ಇರಲಿಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸ್ ಬಗ್ಗೆ ಇರ್ಬೋದು, ದೊಡ್ಡ ದೊಡ್ಡ ಲಾ ಸ್ಕೂಲ್ಸ್ ಬಗ್ಗೆ ಇರ್ಬೋದು, ಅದೆಲ್ಲ. ಸೊ ಹಾಗಾಗಿ ಈ ತರ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಮಕ್ಕಳಿಗಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ತಕ್ಕಂಥ ಪೇರೆಂಟ್ಸ್ಗಿರ್ಬೋದು ಹೆಚ್ಚೆಚ್ಚು ವಿವರ ತಿಳ್ಕೊಳ್ತಾ ಹೋಗ್ತಾರೆ ಇದ್ರ ಬಗ್ಗೆ. ಮಕ್ಕಳು ಭವಿಷ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಅಂತ ಅನ್ಕೊಳ್ತೇನೆ. ಸೊ ಇದಿಷ್ಟು ಪೂಜಾ ಅವರು ನ್ಯೂಸ್ ಫಸ್ಟ್ ಜೊತೆಗೆ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ದಂತಹ ಮಾಹಿತಿ. ಅಂದ್ರೆ ಸೂಕ್ತ ಸಮಯದಲ್ಲಿ ಸೂಕ್ತ ಸಲಹೆ ಅನ್ನುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಆಗ್ತಾ ಇರೋ ಅಭ್ಯರ್ಥಿ ಆಗ್ಲಿ ಅಥವಾ ಒಂದೊಳ್ಳೆ ಸ್ಟಡೀಸ್ ನ ಮುಂದೂಡಿಸಬೇಕು ಅಂತ ಅನ್ಕೊಳ್ತಾ ಇರುವಂತಹ ವಿದ್ಯಾರ್ಥಿ ಆಗ್ಲಿ, ಅವರೆಲ್ಲರಿಗೂ ಕೂಡ ಬೇಕಾಗಿರುವಂತದ್ದು ಅನ್ನುವಂಥದ್ದು ಪೂಜಾ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.